ಸಿಎಂ ಸಿಟಿ ರೌಂಡ್ ನಮ್ಮ ಸಿದ್ದರಾಮಯ್ಯನವರಿಗೆ ಅದೇನಾಯ್ತೋ ಏನೋ ಇವತ್ತು ಬೆಂಗಳೂರು ನಗರವನ್ನು ಪ್ರದಕ್ಷಿಣೆ ಹಾಕುವಂತಹ ಮನಸ್ಸಾಯಿತು. ಆದರೆ ಅಲ್ಲಿ ಕಂಡಿದ್ದು ಸಾಕಷ್ಟು ಅವ್ಯವಸ್ಥೆಗಳು ಅಂತಲೇ ಹೇಳಬಹುದು. ರಾಜಾಜಿನಗರದ ಫ್ಲೈಓವರ್ ಕಾಮಗಾರಿಯನ್ನ ರಾಜ್ಯದ ಮುಖ್ಯಮಂತ್ರಿಗಳು ವೀಕ್ಷಿಸ್ತಾರೆ. ರಾಜಾಜಿನಗರದ 1ನೇ ಬ್ಲಾಕ್ನಲ್ಲಿರುವಂತಹ ಮೇಲ್ಸೇತುವೆ ಕಾಮಗಾರಿಯನ್ನ ಖುದ್ದು ಸಿಎಂ ಸಿದ್ದರಾಮಯ್ಯನವರೇ ಹೋಗಿ ಅಲ್ಲಿ ವೀಕ್ಷಣೆ ಮಾಡ್ತಾರೆ. ಸಿಎಂ ಆಗಮನದಿಂದ ರಾಜಾಜಿನಗರದ ಸುತ್ತ ಒಂದು ರೀತಿಯ ಟ್ರಾಫಿಕ್ ಜಾಮ್ ಉಂಟಾಯಿತು. ಸಿಎಂ ಪರಿಶೀಲನೆ ವೇಳೆ 4 ರಸ್ತೆಗಳಲ್ಲಿ ಟ್ರಾಫಿಕ್ ಜಾಮ್ ಆಯಿತು. ರಸ್ತೆ ಮಧ್ಯೆ ನಿಂತು ಕಾಮಗಾರಿಯನ್ನು ಪರಿಶೀಲಿಸ್ತಾರೆ ಸಿಎಂ ಮತ್ತು ಅಧಿಕಾರಿಗಳು. ಟ್ರಾಫಿಕ್ ಜಾಮ್ನಿಂದ ಸಿಟ್ಟಿಗೆದ್ದಂತಹ ವಾಹನ ಸವಾರರು ವಾಹನಗಳ ಹಾರ್ನ್ ಮಾಡಿ ಸಿಟ್ಟನ್ನು ಪ್ರದರ್ಶಿಸ್ತಾರೆ. ವಾಹನಗಳ ಹಾರ್ನ್ನಿಂದ ಕಿರಿಕಿರಿಗೊಂಡಂಥ ಸಿಎಂ ಅರ್ಧದಲ್ಲಿಯೇ ಪರಿಶೀಲನೆಯನ್ನು ಮೊಟಕುಗೊಳಿಸಿ ಅಲ್ಲಿಂದ ತೆರಳುತ್ತಾರೆ. ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ಇವತ್ತು ನಗರ ಪ್ರದಕ್ಷಿಣೆಯ ಮನಸ್ಸನ್ನ ಮಾಡ್ತಾರೆ. ರಾಜಾಜಿನಗರದ ಫ್ಲೈಓವರ್ ಕಾಮಗಾರಿಯನ್ನು ವೀಕ್ಷಿಸೋಕೆ ಅಲ್ಲಿಗೆ ತೆರಳುತ್ತಾರೆ ಮತ್ತು ಸ್ವತಃ ಮುಖ್ಯಮಂತ್ರಿಗಳು ಮತ್ತು ಅವರ ಪಟಾಲಂ ಇಡೀ ರಸ್ತೆಯಲ್ಲಿ ನಿಂತುಕೊಂಡು ಈ ಒಂದು ಕಾಮಗಾರಿಯ ವೀಕ್ಷಣೆ ಮಾಡ್ತಿದ್ದ ಹೊತ್ತಲ್ಲಿ ಆ ಭಾಗದ 4 ರಸ್ತೆಗಳಲ್ಲಿ ಕೂಡ ಟ್ರಾಫಿಕ್ ಜಾಮ್ ಉಂಟಾಯಿತು. ಅದರ ಜೊತೆಗೆ ಸಾಕಷ್ಟು ಸಮಯದಿಂದ ಆ ಸಿಗ್ನಲ್ನಲ್ಲಿಯೇ ಬಿಸಿಲಿನಲ್ಲಿ ಕಾದು ನಿಂತಿದ್ದಂಥ ಸವಾರರ ಒಂದು ತಾಳ್ಮೆಯ ಕಟ್ಟೆ ಕೂಡ ಒಡೆಯಿತು. ಆವಾಗ ಅವರು ಹಾರ್ನ್ಗಳನ್ನು ಮಾಡಿ ಗಾಡಿಯ ಹಾರ್ನನ್ನು ಜೋರಾಗಿ ಹಾಕುವುದರೊಂದಿಗೆ ತಮ್ಮ ಪ್ರತಿಭಟನೆಯನ್ನು ಮಾಡ್ತಾರೆ. ಆಗ ಈ ಹಾರ್ನ್ನ ಶಬ್ದಕ್ಕೆ ಕಿರಿಕಿರಿಗೊಂಡಂಥ ಸಿದ್ದರಾಮಯ್ಯ ಅವರು ತಮ್ಮ ಸಿಟಿ ರೌಂಡ್ಸನ್ನು ಅರ್ಧಕ್ಕೆ ಮೊಟಕುಗೊಳಿಸಿ ವಾಪಸ್ ಆಗ್ತಾರೆ.